ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ವೇಣುಗೋಪಾಲ್ ಅವರನ್ನೆಲ್ಲ ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಈ ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದ್ರಲ್ಲ ಸದನದಲ್ಲಿ, ಅದರ ಬಗ್ಗೆ ಹೈಕಮಾಂಡ್ ತುಂಬ ಅಸಮಾಧಾನ ವ್ಯಕ್ತಪಡಿಸಿದಂತೆ. ಎಲ್ಲರೂ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರೋ ಕೆಲಸ ಮಾಡ್ತಿದ್ದಾರೆ ಇವರು. ನೀವು ಯಾರನ್ನು ಕಂಟ್ರೋಲ್ನಲ್ಲಿ ಇಟ್ಕೋತಾ ಇಲ್ಲ, ಸಚಿವರನ್ನ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಮೀಡಿಯಾ ಮುಂದೆ. ಯಾರನ್ನು ನೀವು ಕಂಟ್ರೋಲಿಗೆ ತಗೋತಾ ಇಲ್ಲ ಅಂತ ಅಂದ ಮೇಲೆ ಈಗ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಶುಕ್ರವಾರ CM ಸಿದ್ದರಾಮಯ್ಯನವರು ಸ್ಪೆಷಲ್ ಕ್ಲಾಸ್ ತಗೋತಾರಂತೆ ಕ್ಯಾಬಿನೆಟ್ನಲ್ಲಿ. ಅವತ್ತು ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರಿಗೆ ವಿಶೇಷ ಪಾಠವನ್ನು ಮಾಡ್ತಾರಂತೆ ಮುಖ್ಯಮಂತ್ರಿಗಳು. ಅಂದರೆ ಬುದ್ಧಿ ಹೇಳೋದಕ್ಕೆ ಮುಂದಾಗಿದ್ದಾರೆ ಅಂತ ನೀವೇ ಅಬ್ಸರ್ವ್ ಮಾಡಿ ನೋಡಿ. ಸತೀಶ್ ಜಾರಕಿಹೊಳಿ, ರಾಜಣ್ಣ, ಅದಾದ ಮೇಲೆ ಮಹದೇವಪ್ಪನವರು, ಪರಮೇಶ್ವರ್ ಅವರು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಿದ್ದೆ ಅಸಮಾಧಾನಕ್ಕೆ ಕಾರಣ ಆಗಿರೋದು. ಹಾಗಾದರೆ ಹೈಕಮಾಂಡ್ ಸಂದೇಶ ಏನು, CM ಪಾಠ ಏನು ನೋಡೋಣ. ರಾಜಣ್ಣ ಹನಿ ಟ್ರ್ಯಾಪ್ ಯತ್ನದ ಪ್ರಸ್ತಾಪದ ಕೇಸ್ನ ಎಫೆಕ್ಟ್ ಇವೆಲ್ಲವೂ ಕೂಡ ಅನ್ನೋದು ಗೊತ್ತಾಗ್ತಾ ಇದೆ. ಸಚಿವರುಗಳ ನಡವಳಿಕೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರಂತೆ ವರಿಷ್ಠರು ಅನ್ನೋದು ಗೊತ್ತಾಗ್ತಾ ಇದೆ. ಈಗ CM DCM ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಇದೇ ವಿಚಾರ ಪ್ರಸ್ತಾಪ ಆಗಿರೋದು. ಸಚಿವರ ನಡವಳಿಕೆಯ ಬಗ್ಗೆ ವರಿಷ್ಠರು ಗರಂ ಆಗಿದ್ದಾರೆ, CM ಜೊತೆಗೆ ಆ ವಿಚಾರವನ್ನು ಪ್ರಸ್ತಾಪಿಸಿ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹಾಗಾಗಿ ಹೈಕಮಾಂಡ್ ವಾರ್ನಿಂಗ್ ಬಗ್ಗೆ ಸಚಿವರ ಗಮನಕ್ಕೆ ತರುವುದಕ್ಕೆ CM ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೇನೆ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಪಾಠವನ್ನು ಮಾಡಲಿಕ್ಕೆ CM ಸಿದ್ದರಾಮಯ್ಯನವರು ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಒಳ ರಾಜಕಾರಣ, ಹುದ್ದೆಗಳ ಬಗ್ಗೆ ಸಚಿವರು ಮಾತನಾಡುವುದನ್ನು ಬಿಡಬೇಕು. ಓಪನ್ ಸ್ಟೇಟ್ಮೆಂಟನ್ನು ಯಾವುದೇ ಕಾರಣಕ್ಕೂ ಕೂಡ ಕೊಡಬಾರ್ದು. ಏನೇ ಸಮಸ್ಯೆ ಇದ್ರೂ 4 ಗೋಡೆಗಳಿಗೆ ಸೀಮಿತವಾಗಬೇಕು. ಇಲಾಖೆಯ ಕೆಲಸಗಳನ್ನು ಮಾಡಿ ಸರ್ಕಾರದ ಇಮೇಜನ್ನು ಹೆಚ್ಚಿಸಬೇಕು. ಎಲೆಕ್ಷನ್ ಹತ್ರ ಬಂತು, ಕೆಲಸಗಳ ಮೂಲಕವೇ ಈಗ ಮಾತನಾಡಬೇಕು ಅನ್ನುವಂತಹ ಸಂದೇಶವನ್ನು ಕೂಡ ಸಿದ್ದರಾಮಯ್ಯನವರು ಕೊಡಲಿಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಪುಟ ಪುನರ್ರಚನೆ ಸದ್ಯಕ್ಕಿಲ್ಲ, ನಿಮ್ಮ ಕೆಲಸವನ್ನು ನೀವು ಮಾಡಿ, ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ. ಎಲ್ಲವನ್ನು ಗಮನಿಸಿ ಆಯಾಯ ಕಾಲಕ್ಕೆ ವರಿಷ್ಠರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸಂಪುಟ ಪುನರ್ರಚನೆ ಸದ್ಯಕ್ಕಿಲ್ಲ ಅನ್ನುವಂತಹ ಹಿಂಟನ್ನು ಕೂಡ ಈ ಬಾರಿಯ ದೆಹಲಿ ಯಾತ್ರೆಯ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರಿಗೆ ವರಿಷ್ಠರು ಹಿಂಟ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಹೈಕಮಾಂಡ್ ಸೂಚನೆಯಂತೆ ಅಣತಿಯಂತೆ ನಡೆದುಕೊಳ್ಳಬೇಕು ಅನ್ನುವಂತಹ ಸಂದೇಶವನ್ನ CM ಸಿದ್ದರಾಮಯ್ಯನವರು ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಸಭೆಯಲ್ಲಿ ಸಂದೇಶವನ್ನು ರವಾನಿಸುವಂತಹ ಸಾಧ್ಯತೆ ಇದೆ. ಈ ಹೈಕಮಾಂಡ್ ಸಂದೇಶದ ಮೂಲಕ ಪಕ್ಷವನ್ನ ಮತ್ತು ಸಚಿವರುಗಳನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಪ್ಲಾನನ್ನು CM ಸಿದ್ದರಾಮಯ್ಯನವರು ಮಾಡಿದಂತೆ ಕಾಣಿಸ್ತಾ ಇದೆ. ಈ ಸಭೆಯ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ CM ಸಿದ್ದರಾಮಯ್ಯ ಅಂದುಕೊಂಡಂತಾಗುತ್ತಾ, ಎಲ್ಲವೂ ಕೂಡ CM ಸಿದ್ದರಾಮಯ್ಯನವರೇ ಹೇಳಿದ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, CM DCM ದೆಹಲಿಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ರಾಜಣ್ಣ ಅವರ ಹನಿ ಟ್ರಾಪ್ ಯತ್ನದ ವಿಚಾರ ಪ್ರಸ್ತಾಪ ಆಗಿದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಈಗ ವರಿಷ್ಠರು ಕೊಟ್ಟಿರುವಂತಹ ಮೆಸೇಜನ್ನು ಹೇಗೆ ಕನ್ವೆ ಮಾಡುವಂತಹ ಕೆಲಸವನ್ನು CM ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತ ಹೇಳಿ, ಅದಕ್ಕೆ ಯಾವ ರೀತಿ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅಂತ? ಪ್ರೇಮ್, ಹೌದು. ಏನು ಸಿದ್ದರಾಮಯ್ಯನವರು ದೆಹಲಿಯ ಭೇಟಿ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆದಾಗ ಅವರ ಪ್ರಬಲ ಆಕ್ಷೇಪ ಇದ್ದಂಥದ್ದು ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲಿ ಪ್ರಸ್ತಾಪ ಆದಂಥದ್ದು. ಯಾವುದೇ ಮುನ್ಸೂಚನೆಯನ್ನು ಕೊಡದೆ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡದೆ ಈ ರೀತಿಯಾಗಿ ಸದನದಲ್ಲಿ ಇಂತಹ ದೊಡ್ಡ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಸಹಜವಾಗಿ ದೆಹಲಿಯ ಹೈಕಮಾಂಡ್ ಕಾಂಗ್ರೆಸ್ಗೂ ಕೂಡ ಇರುಸು ಮುರುಸನ್ನು ಉಂಟು ಮಾಡಿದೆ. ದೆಹಲಿ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಈ ಹಿನ್ನೆಲೆಯಲ್ಲಿ ಹನಿ ಟ್ರ್ಯಾಪ್ ಸೇರಿದಂತೆ ಸಚಿವರು ಅಂದರೆ ಸಿದ್ದರಾಮಯ್ಯನವರ ಬಣದಲ್ಲಿರುವಂತಹ ಸಚಿವರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇದು ಸಹಜವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ನ ಕಳವಳ. ಹೀಗಾಗಿನೇ CM ಸಿದ್ದರಾಮಯ್ಯನವರಿಗೆ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಯಾವಾಗ ಏನ್ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಕೂಡ ತಮ್ಮ ಬಣದವರು ಸೈಲೆಂಟ್ ಆಗಿರುವಂತೆ ನೋಡ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಅನ್ನುವಂತ ಸೂಚನೆಯನ್ನ CM ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಶುಕ್ರವಾರ ಕ್ಯಾಬಿನೆಟ್ ಸಭೆ ಇದೆ ಪ್ರೇಮ್. ಆ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಸಂದೇಶವನ್ನ ಎಲ್ಲ ಸಚಿವರಿಗೂ ಕೂಡ ರವಾನೆ ಮಾಡುವಂತ ಸಾಧ್ಯತೆ ಇದೆ. ಅದರಲ್ಲಿ ಪ್ರಮುಖವಾಗಿ ಯಾವುದೇ ನಾಯಕರು ಬಹಿರಂಗವಾಗಿ ಯಾವುದೇ ವಿಚಾರಗಳನ್ನ ಮಾತನಾಡಬಾರದು ಅನ್ನುವಂಥದ್ದು. ಅದು ಪಕ್ಷದ ವಿಚಾರ ಆಗಿರಬಹುದು ಅಥವಾ ಯಾರಾದ್ರೂ ಈ ತರ ಹನಿ ಟ್ರ್ಯಾಪ್ ಕೇಸ್ ಅಥವಾ ಈ ತರ ಯಾವುದೇ ವಿಚಾರ ಆದ್ರೂ ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಮಾತನಾಡಬಾರದು. ಇನ್ನು KPCC ಅಧ್ಯಕ್ಷರ ಬದಲಾವಣೆ, CM ಬದಲಾವಣೆ ವಿಚಾರ ಇದ್ಯಾವುದು ಕೂಡ ಬಹಿರಂಗವಾಗಿ ಮಾತನಾಡಬಾರದು ಅನ್ನುವಂತಹ ತಾಕೀತನ್ನ ಸಿದ್ದರಾಮಯ್ಯನವರು ಕೊಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಗುಂಪುಗಾರಿಕೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಅದು DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ಬಣ ಅನ್ನುವಂಥದ್ದು ಚರ್ಚಿತವಾದಂತಹ ವಿಚಾರಗಳು. ಇಂತಹ ವಿಚಾರಗಳು ಕೂಡ ಬರಬಾರದು ಅನ್ನುವಂಥ
ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನು ಸಿಎಂ ಅವರು ಕೊಡ್ತಾರೆ ಅನ್ನುವಂತ ಹೇಳಲಾಗ್ತಿದೆ. ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವರಿಗೆ ಈ ರೀತಿಯ ಸಂದೇಶವನ್ನು ಕೊಟ್ಟ ಬಳಿಕವೂ ಕೂಡ ಎಲ್ಲವೂ ಸೈಲೆಂಟ್ ಆಗುತ್ತಾ, ಎಲ್ಲವೂ ಸರಿ ಹೋಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಪ್ರೇಮ್. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್, ಒಂದು ಪಕ್ಷ, ಆಡಳಿತ ಪಕ್ಷ, ಅದರಲ್ಲೂ ಕೂಡ 135, 138, 140 ಶಾಸಕರಿರ್ತಕ್ಕಂಥ ಪಕ್ಷದಲ್ಲಿ ಇಂಥ ಬೆಳವಣಿಗೆಗಳೆಲ್ಲ ಕ್ವೈಟ್ ನ್ಯಾಚುರಲ್. ಆಯಾ ಸಂದರ್ಭಕ್ಕೆ ತಕ್ಕಂತೆ ಏನೇನಾಗುತ್ತೆ ಅದನ್ನು ಹೇಳ್ತಾ ಹೋಗ್ತೀವಿ ಅಷ್ಟೇ.